ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಯಸ್ಸು ಮುಗಿತಾ ಇದ್ರು ಮದುವೆ ಆಗಿಲ್ವಾ? 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗಿಲ್ವಾ? ಹಂಗಾದ್ರೆ ಅಂಥವ್ರಿಗೆ ಗುಡ್ ನ್ಯೂಸ್ ಇದೆ ನೋಡಿ. ನಿಮ್ಮ ನೋವಿಗೆ ಈ ಗ್ಯಾರಂಟಿ ಸರ್ಕಾರ ಸ್ಪಂದಿಸುತ್ತಾ? ಪಂಚ ಗ್ಯಾರಂಟಿಗಳ ಜೊತೆಗೆ ಕಲ್ಯಾಣ ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡುತ್ತಾ? ಹೆಂಗೊಂದು ಪ್ರಶ್ನೆ ಸದ್ಯ ಇದ್ದಿದೆ. ರಾಜ್ಯದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರಂತೆ. ಶಾಸಕ ಡಾಕ್ಟರ್ ರಂಗನಾಥ್ ಅವರು ಪತ್ರ ಬರೆದಿದ್ದಾರೆ. ಏನಂತ? ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಹಾಗಾಗಿ ಇದ್ರ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕು ಮತ್ತು ವಿಶೇಷ ಯೋಜನೆ ಕೊಡಿ, ಬಜೆಟ್ನಲ್ಲಿ ವಿಶೇಷ ಭತ್ಯೆ ಮತ್ತು ಸ್ಥಾನಮಾನ ಕೊಡಿ ಅಂತ ಮನವಿ ಮಾಡಿದ್ದಾರೆ. 30 ವರ್ಷ ದಾಟಿದ್ರೂ ಕೂಡ ಮದುವೆ ಆಗದೇ ಇರ್ತಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶ. ವ್ಯವಸಾಯ ಮಾಡ್ಕೊಂಡೇ ತುಂಬಾ ಜನ ಇಲ್ಲಿ ಜೀವನ ಮಾಡ್ತಾ ಇರೋದು. ಇವ್ರನ್ನ ಮದುವೆ ಆಗೋಕೆ ಹೆಣ್ಮಕ್ಳೇ ಬರ್ತಾ ಇಲ್ಲ, ಮುಂದಕ್ಕೆ ಬರ್ತಾ ಇಲ್ಲ. ಹೆಣ್ಣು ಕೊಡೋರು ಮುಂದಕ್ಕೆ ಬರ್ತಾ ಇಲ್ಲ, ಹೆಣ್ಮಕ್ಳು ಒಪ್ತಾ ಇಲ್ಲ ಅಧಿವೇಶನದಲ್ಲಿ. ಹಾಗಾಗಿ ಇದಕ್ಕೆ ವಿಶೇಷ ಭತ್ಯೆ ಕೊಡಿಸ್ಬೇಕು, ಘೋಷಣೆ ಮಾಡಬೇಕು ಅಂತ ಸಿಎಂಗೆ ಮನವಿ ಪತ್ರವನ್ನ ಮಾಡಿದ್ದಾರೆ. 5 ಗ್ಯಾರಂಟಿ ಯಾವ್ದು ಹೇಳಿ? ಶಕ್ತಿ ಗ್ಯಾರಂಟಿ, ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಕ್ಕೆ. ಅದಾದ್ಮೇಲೆ ಗೃಹ ಜ್ಯೋತಿ ಕರೆಂಟಿಂದು, ಆಮೇಲೆ ಅಕ್ಕಿ ಕೊಡೋ ವಿಚಾರ ಬಂತು ಪಡಿತರದಲ್ಲಿ. ಆಮೇಲೆ ಡಿಗ್ರಿ ಓದಿದಂತಹ ಮಕ್ಳಿಗೆ ಕೆಲಸ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ರು. ಇವೆಲ್ಲವೂ ಮಾಡಿದಿರಿ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಯಾವ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ವೋ, ಪ್ರಮುಖವಾಗಿ ರೈತರು ಮಕ್ಕಳಿಗೆ, ಅದಕ್ಕೆ ವಿಶೇಷ ಭತ್ಯೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಹೆಂಗೆ? ಸೇಮ್ ಈಗ 2,2 ಸಾವಿರ ಪ್ರತಿ ತಿಂಗಳು ಕೊಡ್ತಾರಲ್ಲ ಗೃಹಲಕ್ಷ್ಮಿ ಅಂತ, ಹಾಗೆ ಪ್ರತಿ ತಿಂಗಳು ರೈತರನ್ನ ಮದುವೆ ಆದರೆ ಹೆಂಗೆ ಅಂತನಾ? ಮತ್ತಷ್ಟು ಮಾಹಿತಿ ನನ್ನ ಕೆಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಸ್ವಲ್ಪ ನಗು ತರಿಸುವ ಸುದ್ದಿ ಆದರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಹೌದು, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ದಲೇ ಇರುವಂತಹ ಸುದ್ದಿಗಳು ಪದೇ ಕೇಳಿ ಬರ್ತಾ ಇದೆ. MLA ಈ ಪತ್ರವನ್ನ ಸಿದ್ದರಾಮಯ್ಯ ಅವರು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ? ಇದಕ್ಕೆ ಸ್ಪಂದನೆ ಕೊಡುವಂತಹ ಗ್ಯಾರಂಟಿ ಎಷ್ಟು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ವಿದ್ಯಾ, ಏನು ರೈತರ ಮಕ್ಕಳಿಗೆ ಹೆಣ್ಣುಗಳನ್ನ ಕೊಡ್ತಿಲ್ಲ ಅನ್ನುವಂಥ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸಾಕಷ್ಟು ಬಾರಿ ರೈತ ಮುಖಂಡರು ಕೂಡ CM ಸಿದ್ದರಾಮಯ್ಯ ಅವರಿಗೆ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಮೊನ್ನೆಯಷ್ಟೇ CM ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲೂ ಕೂಡ ಈ ಒಂದು ವಿಚಾರವನ್ನು ಸಾಕಷ್ಟು ರೈತ ಮುಖಂಡರು ಪ್ರಸ್ತಾಪ ಮಾಡಿದ್ರು. ಜೊತೆಗೆ ರೈತ ಮಕ್ಕಳಿಗೆ ಹೆಣ್ಣು ಕೊಡುವಂಥವ್ರಿಗೆ ಅವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು, ಅದರಲ್ಲಿ ಮೀಸಲಾತಿಯನ್ನು ಕೂಡ 20% ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಇಟ್ಟಿದ್ರು. ಇದೀಗ ಕುಣಿಗಲ್ ರಂಗನಾಥ್ ಅಂದರೆ ಶಾಸಕರಾಗಿರುವಂಥ ಕುಣಿಗಲ್ ರಂಗನಾಥ್ ಅವರು ಪತ್ರ ಬರೆಯುವ ಮೂಲಕ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರು ಮುಂಬರುವಂಥ ಬಜೆಟ್ನಲ್ಲಿ ಯಾರು ರೈತರ ಹೆಣ್ಮಕ್ಕಳನ್ನ ಮದುವೆ ಆಗ್ತಾರೆ, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿರುವಂಥ ವ್ಯವಸಾಯ ಮಾಡಿಕೊಂಡಿರುವಂಥ ಮಕ್ಕಳನ್ನ ಮದುವೆ ಆಗ್ತಾರೆ, ಅವರಿಗೆ ವಿಶೇಷವಾದಂಥ ಭತ್ಯೆ ಕೊಡಬೇಕು, ಜೊತೆಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಅವರಿಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥ ಗ್ರಾಮೀಣ ಭಾಗದಲ್ಲಿ ಏನು ರೈತರು ಇದ್ದಾರೆ, ಆ ರೈತರಿಗೆ ಹೆಣ್ಣುಗಳನ್ನ ಕೊಡ್ತಾ ಇಲ್ಲ, ಮದುವೆ ಆಗೋದಕ್ಕೆ ಹೆಣ್ಮಕ್ಳು ಹಿಂದೇಟಾಗ್ತಾ ಇದ್ದರೆ ಕುಟುಂಬಸ್ಥರು ಕೂಡ ಹೆಣ್ಣು ಕೊಡೋದಕ್ಕೆ ಕೂಡ ಹಿಂದೇಟಾಗ್ತಿದ್ದಾರೆ. ಹೀಗಾಗಿ 30 ವರ್ಷ ಮೇಲ್ಪಟ್ಟರು ಕೂಡ ಮದುವೆ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಥಾನಮಾನಗಳನ್ನ ಕೊಡೋದನ್ನ ಘೋಷಣೆ ಮಾಡಿದರೆ ರೈತರನ್ನ ಮದುವೆ ಆಗೋದಕ್ಕೆ ಹೆಣ್ಮಕ್ಳು ಮುಂದೆ ಬರ್ತಾರೆ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಶಾಸಕರು ಪತ್ರವನ್ನು ಬರೆದಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.